ಎಲ್ರಿಗೂ ನಮಸ್ಕಾರ. ಶ್ರೀ ಶ್ರೀ ಯತಿಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರವರ ಪಾದಾರವಿಂದದಲ್ಲಿ ತಿರುಪ್ಪಾವೈ ದಿವ್ಯ ಪ್ರಬಂಧದಲ್ಲಿ ಒಂದಾದ ತಿರುಪ್ಪಾವೈ ಶ್ಲೋಕಗಳನ್ನ ಶ್ರೀಮತಿ ಆಂಡಾ ಶ್ರೀರಾಮ್ರವರು ನಮ್ಗೆಲ್ರಿಗೂ ಹೇಳ್ಕೊಡ್ತಾರೆ. ಇವತ್ತು 4ನೇ ಪಾಶ್ರ. ಪ್ಯೂರ್ ಪ್ರೇಯರ್ನವರು ಕೊರೋನಾ ಟೈಮಲ್ಲಿ ಎಲ್ರು ಯಾವಾಗ್ಲೂ ದೇವರನ್ನ ಸ್ಮರಿಸ್ತಾ ಶ್ಲೋಕಗಳನ್ನು ಕಲ್ತ್ಕೊಂಡು ಎಲ್ರೂ ಉದ್ಧಾರ ಆಗ್ಲಿ ಅಂತ ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ. ಇದನ್ನ ಯತಿಗಿರಿ ಯತಿರಾಜ ಮಠ ಬೆಂಗಳೂರು ಹಾಗೂ ಸಂಗೀತ ಸಂಭ್ರಮ ಅದರ ವತಿಯಿಂದ ಮಾಡ್ತಾ ಇದೀವಿ. ಎಲ್ಲರೂ ದಯವಿಟ್ಟು ಕಲ್ತ್ಕೊಂಡು ತಿರುಪ್ಪಾವೇನ ದಿನಾ ಹೇಳಿ ದೇವರಿಗೆ ಪ್ರೀತಿ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಂಡಾ ಶ್ರೀರಾಮ್ ಅವರೇ ಇದನ್ನ ನಡೆಸ್ಕೊಡ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಅಡಿಯೇನ್ ರಾಮಾನುಜದಾಸಿ. ಶ್ರೀಮತೆ ರಾಮಾನುಜಾಯ ನಮಃ. ಇಂತಹ ಶುಭ ಸಂದರ್ಭದಲ್ಲಿ ನಾವು ಇವತ್ತು ತಿರುಪ್ಪಾವೆಯ ಅನುಭವ ಮಾಡ್ತಾ ಇದೀವಲ್ಲ, ಇವತ್ 4ನೇ ಪಾಶರದ ಅನುಭವ. ಹೀಗೆ ಒಂದೊಂದ್ ದಿವ್ಸನೂ ನಿರ್ವಿಘ್ನವಾಗಿ ಆ ತಾಯಿ ಆಂಡಾಳು, ಆ ಪರಮಾತ್ಮ ಶ್ರೀ ಕೃಷ್ಣನು, ಶ್ರೀಮನ್ ನಾರಾಯಣನು ಇದನ್ನು ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥಿಸ್ಕೊಳ್ತೀವಿ. ಆ 4ನೇ ಪಾಶರದ ಆಳಿಮಳೆ ಕಣ್ಣ ಹೇಳಕ್ ಮುಂಚೆ ನಾವು ಗುರು ವಂದನೆಯನ್ನು ಮಾಡಬೇಕು. ನಮ್ಮ ಪೂರ್ವಾಚಾರ್ಯರ ವಂದನೆಯನ್ನು, ಸ್ಮರಣೆಯನ್ನು ಮಾಡಬೇಕು. ಅವರ ಪಾದಾರವಿಂದಗಳಿಗೆ ನಾವು ಶರಣಾಗತಿ ಮಾಡ್ಬೇಕು. ಆದ್ರಿಂದ ಎಲ್ರೂ ಆ ತನಿಯನ್ಗಳನ್ನ, ಪೊದು ತನಿಯನ್ ಅಂತ ಹೇಳ್ತೀವಿ, ಎಲ್ಲದಕ್ಕೂ ಸೇರಿಸಿರುವಂತಹ ತನಿಯನ್ನ ಒಬ್ರೊಬ್ರಾಗಿ ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀಮತೆ ರಾಮಾನುಜಾಯ ನಮಃ. ದಿವ್ಯ ಮಂಗಳ ತಿರುವಡಿಗಳೇ ಶರಣಂ. ஆழ்வார் எம்பெருமானார் ஜீயர் திவ்ய மங்கள திருவடிகளே சரணம். ஸ்ரீ சைலேஷ தயா பாத்திரம் धी பக்தியாதி குணார்ணவம் யதீந்திர பிரவணம் வந்தே ரம்யஜா மாதரம் முனிம். ராமானுஜ தயா பாத்திரம் ஞான வைராக்ய பூஷணம் ஸ்ரீமத் வெங்கடநாதார்யம் வந்தே வேதாந்த தேசிகம். ಯೋ ನಿತ್ಯಂ ಅಚ್ಯುತ ಪದಾಂಬುಜಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ಮಯಾನಾಂ ಆದ್ಯಸ್ಯ ನಃ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ. ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿ ವಾಹಾನ್ ಭಕ್ತಾಂಘ್ರಿರೇಣು ಪರಕಾಲ ಯತೀಂದ್ರ ಮಿಶ್ರಾನ್ ಶ್ರೀಮತ್ ಪರಾಂಕುಶ ಮುನಿಂ ಪ್ರಣತೋಸ್ಮಿ ನಿತ್ಯಂ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀ ವಲ್ಲಭ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರ್ಯೈ ಗೋದಾಯೈ ನಿತ್ಯ ಮಂಗಳಂ. ಆಷಾಢೇ ಪೂರ್ವ ಫಲ್ಗುಣ್ಯಾಂ ತುಳಸೀ ಕಾನನೋದ್ಭವಾಂ ಪಾಂಡ್ಯೇ ವಿಶ್ವಂಭರಾಂ ಗೋದಾಂ ವಂದೇ ಶ್ರೀರಂಗನಾಯಕೀಂ. ಇವಾಗ ನಾವು ಪೊದು ತನಿಯನ್ನ ಹೇಳಾಯ್ತು. ಇವಾಗ ನಾವು ತಿರುಪ್ಪಾವೈಗೆ ಆದ ತನಿಯನ್ನ ಹೇಳೋಣ. ಇವತ್ತು ಶ್ರೀಮತಿ ಹರಿಣಿ ಶ್ರೀಧರ್ ಅವರನ್ನ ತಿರುಪ್ಪಾವೈಗಾದ ತನಿಯನ್ನ ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ತೆ. ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸ್ಸಿದ್ಧಮಧ್ಯಾಪಯಂತಿ ಸ್ವೋಚ್ಛಿಷ್ಟಾಯಾಂ ಸ್ರಜಿನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாள் அரங்கற்க பன்னு திருப்பாவை பல்பதியம் இன்னிசையால் பாடிக் கொடுத்தாள் நல் பாமாலை பூமாலை சூடிக் கொடுத்தாளே சொல்ல
சூடிக் கொடுத்த சுடற்கொடியே தொல்பாவை பாடியருள வல்ல பல்வளையாய் நாடி நீ வேங்கடவர்க்கு என்னை விதி என்ன இம்மாத்தம் நாம் கடವಾ வண்ணமே ನಲಹು. ಹರಿಣಿ ಶ್ರೀಧರ್ ಚೆನ್ನಾಗಿ ಹೇಳಿದ್ರಿ ಅದನ್ನ. ಇವಾಗ ಇವತ್ತಿನ ಪಾಶುರವಾದ ಆಳಿಮಳೆ ಕಣ್ಣನ್ ಹೇಳ್ಕೊಡ್ತೀನಿ. ನೀವು ಒಬ್ರೊಬ್ರಾಗಿ ನಾನು ಹೇಳ್ಕೊಡೋದನ್ನ ಎರಡೆರಡು ಸಲ ರಿಪೀಟ್ ಮಾಡಿ. ஆழிமழை கண்ணா ஆழிமழை கண்ணா ஆழிமழை கண்ணா ஒன்று நீ கை கரவேல் ஒன்று நீ கை கரவேல் ஒன்று நீ கை கரவேல் ஆழியுள் புக்கு ஆழியுள் புக்கு ஆழியுள் புக்கு முகந்து கொடார் தேரி முகுந்து கொடார் தேரி முகந்து கொடாರ್ ತೇರಿ. ಹರಿಣಿ ಅವ್ರೆ, ನೀವು ಮುಹುಂದ್ ಫಸ್ಟ್ ಟೈಮ್ ಹೇಳಿದ್ರಲ್ಲ ಅದ್ ತಪ್ಪು. ಮುಹಂದ್ ಅಂತ ಎರಡನೇ ಸಲ ಹೇಳಿದ್ರಲ್ಲ ಅದ್ ಕರೆಕ್ಟ್. ಹಾಗೆ ಇಟ್ಕೊಳ್ಳಿ. ಮುಹಂದ್ ಕೊಡಾರ್ ತೇರಿ. ಮುಹಂದ್ ಕೊಡಾರ್ ತೇರಿ ಮುಹಂದ್ ಕೊಡಾರ್ ತೇರಿ. ஊழி முதல்வன் ஊழி முதல்வன் ஊழி முதல்வன் உருவம் போல் உருவம் போல் உருவம் போல் மெய் கருத்து மெய் கருத்து மெய் கருத்து பாழியன் தோளுடை பாழியன் தோளுடை பாழியன் தோளுடை பற்பநாபன் கையில் பற்பநாபன் கையில் பற்பநாபன் கையில் ஆழி போல் மின்னி ஆழி போல் மின்னி ஆழி போல் மின்னி வலம்புரி போல் வலம்புரி போல் வலம்புரி போல் நின்றதிர்ந்து 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 தாழாதே சார்ங்கம் தாழாதே சார்ங்கம் தாழாதே சார்ங்கம் உதைத்த சரமழை போல் உதைத்த சரமழை போல் உதைத்த சரமழை போல் வாழ உலகினில் வாழ உலகினில் வாழ உலகினில் பெய்திடாய் 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 நாங்களும் 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 மார்கழி நீராட மார்கழி நீராட மார்கழி நீராட மகிழ்ந்தேலோரெம்பாவாய் மகிழ்ந்தேலோரெம்பாவாய் மகிழ்ந்தேலೋರೆಂಪಾವಾಯ್. ಎಲ್ಲ ಚೆನ್ನಾಗಿ ಹೇಳಿದ್ರಿ. ಇವಾಗ ನಾವು ಆ ಪಾಶುರವನ್ನು ಫುಲ್ ಒಂದ್ಸಲ ಹೇಳ್ತೀನಿ, ನೀವು ಕಾಮ ಎಲ್ಲ ಮಾರ್ಕ್ ಮಾಡ್ಕೊಳ್ಳಿ. ஆழிமழை கண்ணா ஒன்று நீ கை கரவேல் ஆழியுள் புக்கு முகந்து கொடார் தேரி ஊழி முதல்வன் உருவம் போல் மெய் கருத்து பாழியன் தோளுடை பற்பநாபன் கையில் ஆழி போல் மின்னி வலம்புரி போல் நின்றதிர்ந்து தாழாதே சார்ங்கம் உதைத்த சரமழை போல் மாழ உலகினில் பெய்திடாய் நாங்களும் மார்கழி நீராட ಮಹಿಳ್ದೇಲೋರೆಂಪಾವಾಯ್. ಇವಾಗ ಈ ಪಾಶುರದ ಅರ್ಥವನ್ನು ಸ್ವಲ್ಪ ಅನುಭವಿಸೋಣ. ಈ ಪಾಶುರ ಅರ್ಥ ಅನುಭವಿಸಿದ ಮೇಲೆ ಕುಮಾರಿ ಸಾಕ್ಷಿ ಜಗದೀಶ್ ಅವರು ಈ ಪಾಶುರವನ್ನು ಸಂಗೀತದ ರೂಪದಲ್ಲಿ ಹಾಡ್ತಾರೆ. ಆಂಡಾಳ್ ಭೂದೇವಿಯ ಅಂಶ ಸಂಭೂತೆ. ಶ್ರೀವೈಕುಂಠವನ್ನು ತ್ಯಜಿಸಿ ನಾವು ಚೇತನರ ಉದ್ಧಾರಕ್ಕೋಸ್ಕರ ಈ ಭೂಲೋಕದಲ್ಲಿ ತಾನೇ ಸ್ವಯಂ ಬಂದು ಅವತಾರ ಮಾಡಿದ್ರು. ಈ ಕಲಿಯುಗದಲ್ಲಿ ನಾವು ಕಲ್ಕಿ ಭಗವಾನ್ ಅವರು ಅವತಾರ ಮಾಡ್ತಾರೆ ಅಂತ ಕಾಯ್ತಾ ಇದೀವಿ ಅಲ್ವಾ? ಆದ್ರೆ ನೋಡಿ, ಅಮ್ಮನವರು ಮೊದ್ಲೇ ಬಂದ್ಬಿಟ್ಟು ಅವತಾರ ಮಾಡ್ಬಿಟ್ಟು ಏನ್ ಕೊಟ್ರು ನಮ್ಗೆ ಅಂದ್ರೆ ಈ ಅದ್ಭುತವಾದ 30 ರತ್ನಗಳನ್ನು ಕೊಟ್ರು. ನೆಕ್ಲೆಸ್ ನಲ್ಲಿ ರತ್ನಹಾರ ಅಂತ ಹೇಳಿದ್ನಲ್ಲ, ಇಂತಹ ರತ್ನಹಾರವನ್ನು ನಮಗೆ ಕರುಣಿಸಿದ್ರು. ಈ ಅಮ್ಮನವರು ಒಂದೊಂದು ಪಾಶುರದಲ್ಲೂ ಯಾವ ಭಾವನೆಯಲ್ಲಿ ಹಾಡಿದ್ದಾರೆ ಅಂದ್ರೆ ಗೋಪಿ ಭಾವನೆಯಲ್ಲಿ ಹಾಡಿದ್ದಾರೆ.
ತನ್ನನ್ನೇ ತಾನು ಒಂದು ಗೊಲ್ಲತಿ ಅಂತ ಅನ್ಕೊಂಡು ಈ 29 ಪಾಶುರಗಳನ್ನು ಗೊಲ್ಲತಿ ಭಾವನಲ್ಲಿ ಹಾಡ್ಬಿಟ್ಟು ಕೊನೆಯದಾದ 30ನೇ ಪಾಶುರವನ್ನು ತಾನು ಆಂಡಾಳ್ ಆಗಿ ಹಾಡ್ತಾರೆ. ಪೆರಿಯಾಳ್ವಾರ್ ಮಗಳು ಅಂತ ಹಾಡ್ತಾಳೆ. ಇವಾಗ ತಾನ್ ಪೆರಿಯಾಳ್ವಾರ್ ಮಗಳು ಅಂತಾನೆ ಮರ್ತ್ ಬಿಟ್ಟಿದ್ದಾರೆ. ಹಾಗೆ ಗೋಪಿ ಭಾವನೆಯಲ್ಲಿ ಹಾಡ್ತಾ ಇರುವಾಗ ನಾವು ಮೊದಲನೇ ದಿವಸ ನಾವು ಅನುಭವಿಸಿದ್ವಲ್ಲ, ಯಾಕೆ ಈ ವ್ರತವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಅಂದ್ರೆ ಆ ಊರಿನಲ್ಲಿ ಮಳೆನೇ ಬರ್ಲಿಲ್ಲ. ಮಳೆ ಬೇಕು, ಈ ಗೋಪಿಯರೆಲ್ಲ ವ್ರತ ಮಾಡಿದ್ರೆ ಮಳೆ ಬರ್ಲಿ, ಗೋಕುಲದೆಲ್ಲ ಸುಭಿಕ್ಷವಾಗ್ಲಿ, ಸಮೃದ್ಧಿ ಆಗ್ಲಿ, ಆ ಕ್ಷಾಮ ಎಲ್ಲ ಹೋಗ್ಲಿ ಅನ್ನೋಕ್ಕೋಸ್ಕರ ಗೋಪವೃದ್ಧರು ಎಲ್ರೂ ಸೇರಿ ಆ ಗರ್ಗಾಚಾರ್ಯರ ಅವರ ಉಪದೇಶದ ಪ್ರಕಾರ ಅವರು ಆಂಡಾಳ್ ಮುದ್ದಾದ ಗೋಪಿಯರನ್ನೆಲ್ಲ ನೀವು ವ್ರತಾನುಷ್ಠಾನ ಮಾಡಿ ಅಂತ ಹೇಳ್ತಾರೆ. ದಟ್ ಆ ಕಾಲದಲ್ಲಿ ಗೋಪಿಯರಿಗೆ ಹೇಳಿದ್ರು. ಇವಾಗ ಅದನ್ನೇ ಅನುಕಾರ ಮಾಡ್ತಾ ಇದ್ದಾಳೆ ಆಂಡಾಳಮ್ಮನವರು ಮಾಡಿ. ಇವಾಗ ಆಂಡಾಳ್ ತಾನೇ ಆ ನಂದ ಗೋಕುಲದಲ್ಲಿ ದ್ವಾಪರ ಯುಗದಲ್ಲಿ ಇದೀನಿ, ನನ್ ಸುತ್ತಲ ಗೋಪಿಯರಿದ್ದಾರೆ, ಶ್ರೀವಿಲ್ಲಿಪುತ್ತೂರೇ ನಂದ ಗೋಕುಲ, ಅಕ್ಕಪಕ್ಕ ಮನೆಯಲ್ಲಿ ತನ್ನ ಸಮವಯಸ್ಸಿರೋ ಹೆಣ್ಮಕ್ಳೆಲ್ಲ ಗೋಪಿಯರು ಆ ಭಾವನೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಆಂಡಾಳ್ ಇವಾಗ ಮುಖ್ಯವಾದ ಕಾರಣ ಈ ವ್ರತ ಮಾಡಕ್ಕೆ ಮಳೆ ಬರ್ಬೇಕು ಅನ್ನತ್ತಾನೆ. ಆದ್ರಿಂದ ಈ ಪಾಶರದಲ್ಲಿ ಪರ್ಜನ್ಯ ದೇವತೆಯನ್ನು ಪ್ರಾರ್ಥಿಸ್ಕೊಳ್ತಾಳೆ. ನಾವು ಆಂಡಾಳ್ ಇವಾಗ ಶ್ರೀವ್ರತ ಮಾಡುವಾಗ ತನಗ್ ಒಂದೇ ಒಂದು ಲಾಭ ಬೇಕು ಅಂತ, ಏನಂದ್ರೆ ಆ ಭಗವಂತನ ಕೈಂಕರ್ಯ ಒಂದ್ ಬೇಕು ಅಂತ ಆಸೆ ಪಟ್ಲು. ಇವಾಗ ಭಗವಂತನ ಕೈಂಕರ್ಯವೇ ಬೇಕು ಅಂತ ಆಸೆ ಪಡೋರು ನನಗೆ ಅದು ಇರ್ಲಿ, ನನಗೆ ಒಳ್ಳೆ ಮಕ್ಳು ಹುಟ್ಲಿ, ಒಳ್ಳೆ ಇದು ಸಿಕ್ಲಿ, ಕೆಲ್ಸ ಸಿಗ್ಲಿ ಅಂತೆಲ್ಲ ಕೇಳ್ಕೊಳ್ಳೋ ತಪ್ಪು ತಾನೆ. ಏಕೈಕ ಲಾಭಾಯ ಸರ್ವಲಾಭಾಯ ಕೇಶವ, ಏಕೈಕ ಫಲ ಲಾಭಾಯ ಸರ್ವಲಾಭಾಯ ಕೇಶವ. ಎಲ್ಲಾ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ದವಳು ಇವಾಗ ಮಳೆ ಬೇಕು, ಎಲ್ರಿಗೂ ಐಶ್ವರ್ಯ ಸಮೃದ್ಧಿ ಬೇಕು ಅಂತೆಲ್ಲ ಕೇಳ್ಕೊಳ್ಳೋದು ತಪ್ಪಲ್ವಾ ಅಂತ ಕೇಳಿದ್ರೆ, ಇವಾಗ ಆಂಡಾಳ್ಗೆ ಮುಖ್ಯವಾದ ಕಾರಣ ಆ ಊರ್ನವರಿಗೆಲ್ಲ ಒಳ್ಳೇದಾಗ್ಲಿ ಅಂತ. ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಕೇಳ್ಕೊಳ್ಬೇಕಾಗಿಲ್ಲ. ಒಂದ್ ಒಳ್ಳೆ ಕೆಲ್ಸ ಮಾಡಿದ್ರೆ ಮಿಕ್ಕಿದ್ದೆಲ್ಲ ತಾನಾಗೆ ಬಂದ್ಬಿಡುತ್ತೆ. ಆದ್ರೂ ಆ ಊರ್ನವರಿಗೆಲ್ಲ ಗೊತ್ತಾಗ್ಲಿ ತಾವು ವ್ರತಾನುಷ್ಠಾನ ಮಾಡ್ತಾ ಇದ್ರಿಂದ ಎಲ್ಲ ಲೋಕವೇ ಸುಭಿಕ್ಷವಾಗತ್ತೆ, ಲೋಕ ಸಮಸ್ತಾಹ ಸುಖಿನೋ ಭವಂತು ಅಂತ ಆಂಡಾಳ್ ಪ್ರಾರ್ಥಿಸುವ ಹಾಗೆ ಇವಾಗ ನಮಗ್ ಸದ್ಯಕ್ಕೆ ಬಂದಿರೋ ಒಂದು ಕಷ್ಟ ಪರಿಸ್ಥಿತಿ ಬಂದ್ಬಿಟ್ಟಿದೆ ಲೋಕಕ್ಕೇನೆ. ಆ ಕೊರೋನಾನ ಕಷ್ಟ ಬಂದಿದೆ, ಅದನ್ನು ನಿವಾರಣೆ ಮಾಡೋ ಶಕ್ತಿನೂ ಆ ಆಂಡಾಳ್ ದೇವಿಯ ಕರುಣೆಗೆ ಸೇರಿದೆ. ಈ ಆಂಡಾಳ್ ದೇವಿ ಆ ಕೃಷ್ಣನನ್ನು ಪ್ರಾರ್ಥಿಸ್ಕೊಳ್ತಾಳೆ. ಹೇ ಕೃಷ್ಣ, ನೀನು ಹೇಗೆ ಭಕ್ತರನ್ನೆಲ್ಲ ಉದ್ಧಾರ ಮಾಡಿದ್ಯೋ ಹಾಗೆ ನಮ್ಮ ಲೋಕಕ್ಕೆ ನೀನು ಉದ್ಧಾರ ಮಾಡ್ಬೇಕುಪ್ಪ ಅಂತ ಆಂಡಾಳ್ ಕೇಳ್ಕುವಂತಹ ಪಾಶರ. ಇವಾಗ ಆಳ್ರಿ ಮಳೆ ಕಣ್ಣ ಒಂದ್ರು ನೀ ಕೈ ಕರವೇಲ್ ಅಂತ ಆ ಮಳೆ ದೇವತೆಯನ್ನು ಕರೀತಾಳೆ. ಆಂಡಾಳ್ಗೆ ಯಾರನ್ನ ನೋಡಿದ್ರು ಅವ್ರನ್ನ ಕಣ್ಣ ಅಂತಾನೆ ಆಗಿನ ಕಾಲದ ಗೋಪಿಯರು ಹಾಗೇನೆ. ಅವರು ಮೊಸರು, ಹಾಲು, ಬೆಣ್ಣೆ, ತುಪ್ಪನೆಲ್ಲ ಮಾರ್ತಾ ಹೋಗ್ತಾ ಇದ್ರೆ ಶುರುನಲ್ಲಿ ಬೆಣ್ಣೆ ಬೇಕಾ ಬೆಣ್ಣೆ, ತುಪ್ಪ ಬೇಕಾ ತುಪ್ಪ ಅಂತ ಹೇಳ್ತಾ ಇದ್ರಂತೆ. ಹೋಗ್ತಾ 2 ಹೆಜ್ಜೆ ಇಟ್ಟಿದ ತಕ್ಷಣ ಕೃಷ್ಣ ಬೇಕಾ ಕೃಷ್ಣ ಅಂತ ಮಾರ್ತಾ ಹೋಗ್ತಿದ್ರೆ. ಕೃಷ್ಣ ಬೇಕಾ, ದಾಮೋದರ ಬೇಕಾ, ಮಧುಸೂದನ ಬೇಕಾ, ಕೇಶಿ ಸಂಹಾರಿ ಬೇಕಾ, ಹೀಗೆ ಕೃಷ್ಣ ನಾಮಗಳನ್ನು ಬೇರೆ ಬೇರೆ ರೀತಿನಲ್ಲಿ ಕರೀತಾ ಹೋಗ್ತಾ ಇದ್ರು. ಹೀಗೆ ಆಂಡಾಳ್ಗೂ ಅದೇ ರೀತಿಯ ಮಳೆ ನೋಡ್ಬಿಡಿ, ಮಳೆ ದೇವತೆಯೇ ಅಂತ ಕರಿಯಲ್ಲ. ಆಳ್ರಿ ಮಳೆ ಕಣ್ಣ ಅಂದ್ರೆ ಸ್ವಾಮಿ ಅಂತಾನೂ ಆಗತ್ತೆ. ಹೀಗೆ ಆ ಮಳೆ ದೇವತೆಯನ್ನ ಕರೀತಾಳೆ. ಹೇ ಆಳಿಮಳೆ ಕಣ್ಣ, ನೀನು ಕೈಯಿಂದ ಏನ್ ಕೊಡ್ಬೇಕು, ಮಳೆ ದೇವತೆ ಬಂದು ನಿಂತ್ಬಿಡ್ತಾರೆ ಆಂಡಾಳ್ ಎದುರುಗಡೆ. ಏನಮ್ಮ ನನ್ನನ್ ಕರೆದಿಯಮ್ಮ, ಏನಮ್ಮ ಮಾಡ್ಲಿ ಅಂತ ಕೈ ಕಟ್ಕೊಂಡು ಅವರನ್ನ ಆಂಡಾಳಿಗೆ ಆಜ್ಞೆಯನ್ನು ಕೇಳ್ತಾ ನಿಂತಿರ್ತಾರೆ. ಅವಾಗ ನೋಡು, ನಾನ್ ನಿನಗ್ ಒಂದ್ ಕೆಲ್ಸ ಹೇಳ್ತೀನಿ, ಒಂದ್ ನಿಯಮನ ಮಾಡ್ತೀನಿ ಅಂತ ಹೇಳ್ತಾಳೆ. ಯಾಕಂದ್ರೆ ಆಂಡಾಳ್ ಅವಳು ಲೋಕಕ್ಕೆ ಮಾತೆ ಅಲ್ವಾ, ಅವಳು ದೇವರ ಪತ್ನಿ. ಅದಕ್ಕೆ ಅವಳು ಎಲ್ರಿಗೂ ನಿಯಮನ ಮಾಡೋ ಶಕ್ತಿ ಉಂಟು. ನಾವಾದ್ರೆ ಪ್ರಾರ್ಥಿಸ್ಕೋಬೇಕು, ಆಂಡಾಳ್ ನೀವ್ ಹೀಗ್ ಮಾಡಿ ಅಂತ ಶಿ ಕ್ಯಾನ್ ಕಮ್ಯಾಂಡ್. ಆ ರೀತಿ ಆಂಡಾಳ್ ಇವಾಗ ತನ್ ಕಮ್ಯಾಂಡ್ ಮಾಡ್ತಾಳೆ, ಏನ್ ಮಾಡ್ಬೇಕು ಆ ಕಮ್ಯಾಂಡ್ ಮಾಡೋದನ್ನು ತುಂಬಾ ವಿನಯವಾಗಿ ಹೇಳ್ತಾಳೆ. ಹೇ ಕಣ್ಣ, ಆಳಿಮಳೆ ಕಣ್ಣ, ನೀನು ಎಲ್ಲ ಕೈ ಇಲ್ಲ ಅಂತ ಹೇಳೋ ಅಷ್ಟು ನೀನ್ ಚೆನ್ನಾಗ್ ಮಳೆ ಸುರಿಬೇಕು. ಹೇಗೆ ಅಂದ್ರೆ ಆ ದೇವ್ರು ಶಾರ್ಂಗ ವಿಲ್, ಶ್ರೀರಾಮ ಬಾಣ ಎಲ್ಲ ಬತ್ತಳಿಕೆಯನ್ನು ತಗೊಂಡು ಹೇಗೆ ಶರವರ್ಷ ಮಾಡಿದ್ನೋ, ಬಾಣ ವರ್ಷ ಮಾಡಿದ್ನೋ ಆ ರೀತಿ ನೀನ್ ಮಳೆನ್ ಸುರಿಸ್ಬೇಕು. ನೀನ್ ಸುರಿಸಿದ್ರು ಹೇಗ್ ಸುರಿಸ್ಬೇಕು ಅಂದ್ರೆ ಎಲ್ಲ ನಾಶ ಆಗೋ ಹಾಗೆ ಸುರಿಸಬಾರ್ದು. ಇವಾಗ ಸುನಾಮಿ ಬಂತು, ತುಂಬಾ ಮಳೆ ಏನೋ ಬಂತು, ಚೆನ್ನಾಗಿತ್ತು, ಆದ್ರೆ ಎಲ್ಲ ನಾಶ ಆಗೋಯ್ತು. ಹಾಗೆ ನಾಶ ಆಗೋ ಹಾಗೆ ಮಾಡ್ಬೇಡ, ಎಲ್ರೂ ಬಾಳ ಹಾಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೀನು ಮಳೆ ನಮಗ್ ಕೊಡ್ಬೇಕು ಅಂತ ಕೇಳ್ಕೊಳ್ತಾಳೆ. ನೀನು ಮಳೆ ಸುರಿಯೋದ್ ಒಂದೇ ಅಲ್ಲ, ನಿನ್ನ ನೋಡಿದ್ರೆ ನಮಗ್ ಕೃಷ್ಣ ಜ್ಞಾಪಕ ಬರ್ಬೇಕು. ಆ ಭಗವಂತ ಬಲಗೈಯಲ್ಲಿ ಚಕ್ರವನ್ನು, ಎಡಗೈಯಲ್ಲಿ ಶಂಖವನ್ನು ಇಟ್ಕೊಂಡಿದಾನಲ್ಲ, ಆರಿಪೋಲ್ ಮಿನ್ನಿ. ಹೇಗೆ ನೀನು ಮಿಂಚು ಬಂದ್ರೆ ಅದು ನಿನ್ನ
ದೇವರು ಚಕ್ರದಿಂದ ಹೊಳೆಯ ಹಾಗೆ ನೀನು ಮಿಂಚಬೇಕು. ಮತ್ತೆ ಶಾರ್ಗವಿಲ್ ಬಾಣದಿಂದ ನೀನ್ ವರ್ಷಿಸಿದ್ರೆ ಶ್ರೀರಾಮನ ಬಾಣಗಳು ನಮಗ್ ಜ್ಞಾಪಕ ಬರ್ಬೇಕು. ಬಲಂಬುರಿ ಪೋಲ್ ನಿಂದ್ರದಿರಂದ ಕೃಷ್ಣ ಪಾಂಚಜನ್ಯ ಶಂಖವನ್ನು ಊದಿದ್ರೆ ಎಷ್ಟು ಭಕ್ತರಿಗೆಲ್ಲ ತುಂಬಾ ಆಹ್ಲಾದಕರವಾಗಿದೆಯಂತೆ. ಅದೇ ಶತ್ರುಗಳಿಗೆ ಸಂಕಟ, ಭಯ, ಹೆದರಿಕೆ ಶುರು ಆಗ್ಬಿಡುತ್ತೆ. ಈಗ ಧಾರ್ತರಾಷ್ಟ್ರ ಎಲ್ಲ ಇದ್ರಲ್ಲ ದುರ್ಯೋಧನಾದಿಗಳು, ಅವರು ಕೃಷ್ಣ ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರದಲ್ಲಿ ಶಂಖನಾದ ಮಾಡಿದಾಗ ಅವರೆಲ್ಲ ಹೃದಯ ಎಲ್ಲ ನಡುಗ್ಬಿಟ್ಟು ಅವಾಗ್ಲೇ ಸತ್ತೋದ್ರಂತೆ. ಮಾರಲಿ ಅವ್ರು ಸತ್ತೋದ್ರು. ಆಮೇಲೆ ಸುಮ್ನೆ ಅರ್ಜುನನ್ ಬಾಣ ತಗಲಿ ಅವರು ನಿಜವಾಗ್ ಫಿಸಿಕಲ್ ಆಗಿ ಸತ್ರು ಅಂತ ಹೇಳ್ತಾರೆ. ಹಾಗೆ ನೀನ್ ಪಾಂಚಜನ್ಯ, ನೀನ್ ಗುಡುಗ್ ಬಂದ್ರೆ ಅದು ಪಾಂಚಜನ್ಯದ ನೆನಪು ಬರ್ಬೇಕು ನಮಗೆ. ಹಾಗೆಲ್ಲ ಮಾಡಿ ವಾಳ ಉಲಹಿನಿಲ್ ಪೆಯ್ದಿಡಾಯ್, ಎಲ್ರೂ ಬಾಳ ಹಾಗೆ ನೀನು ಈ ಪ್ರಪಂಚಕ್ಕೆಲ್ಲ ನೀನು ಒಳ್ಳೇದ್ ಮಾಡ್ಬೇಕು. ಕೃಷ್ಣನ್ ತರ ಕೃಷ್ಣ ಯಾವಾಗ್ಲೂ ಮೇಘವಣ್ಣ, ಕಾರ್ ಮೋಡದಂತೆ ಒಂದು ಬಣ್ಣ ಇದೆ ಅಲ್ವಾ, ಹಾಗೆ ನೀನು ಕಪ್ಪಗ್ ಕಾಣಿಸ್ಬೇಕು ಅಂತ ಹೀಗೆಲ್ಲ ಈ ಪಾಶರದ ಒಂದು ಸೂಕ್ಷ್ಮವಾದ ಅರ್ಥ ಹೇಳಿದೀನಿ. ಇದಕ್ಕೆ ಸ್ವಾಪದೇಶ ನಮ್ಮ ಆಚಾರ್ಯರು ತುಂಬಾ ಹೇಳಿದ್ದಾರೆ. ಆಂಡಾಳ್ಗೆ ಭಗವಂತನ ಗುಣಾನುಭವ ಯಾಕೆ ಆಸೆ ಆಯ್ತು ಅಂದ್ರೆ, ಆ ಪೆರಿಯಾಳ್ವಾರ್ ಚಿಕ್ಕ ವಯಸ್ಸಿಂದ ಆಂಡಾಳ್ಗೆ ಕತೆ ಹೇಳಿ 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 ಕೃಷ್ಣನ ಗುಣಾನುಭವವನ್ನು ಮಾಡಿಸಿರ್ತಾರೆ. ಕೃಷ್ಣ ಎಷ್ಟು ಚೆನ್ನಾಗಿದ್ದ ನೋಡಕ್ಕೆ, ತುಂಬಾ ಸುಂದರ ಅವನು ಅಂತ ನಮ್ಮ ಸ್ವಾಮಿ ರಾಮಾನುಜರು ಅವರು ಗದ್ಯತ್ರಯದಲ್ಲಿ ಆ ಭಗವಂತನ ಕಲ್ಯಾಣ ಗುಣಗಳನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಆ ಶ್ಲೋಕದ ಶ್ರೀ ಸೂಕ್ತಿಯನ್ನು ಸ್ವಲ್ಪ ಸ್ಮರಣೆ ಮಾಡ್ಕೊಳ್ಳೋಣ. ಕೃಷ್ಣ ಹೇಳುವಾಗ ರಾಮಾನುಜರು ಹೇಳ್ತಾರೆ, ಭಗವಂತನನ್ನು ಸ್ಮರಿಸುವಾಗ ಮಾಧುರ್ಯ, ಧೈರ್ಯ, ಶೌರ್ಯ, ಪರಾಕ್ರಮ, ಸತ್ಯಕಾಮ, ಸತ್ಯ ಸಂಕಲ್ಪ, ಕೃತಿತ್ವ, ಕೃತಜ್ಞತ್ವಾದಿ ಸಕಲ ಕಲ್ಯಾಣ ಗುಣ ಪರಿಪೂರ್ಣ, ಜ್ಞಾನ, ಬಲೈಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್, ಸೌಶೀಲ್ಯ, ವಾತ್ಸಲ್ಯ, ಮಾರ್ಧವ, ಆರ್ಜವ, ಕಾರುಣ್ಯ, ಸಾಮ್ಯ, ಶೌರ್ಯ, ಧೈರ್ಯ, ಶೌರ್ಯ, ಪರಾಕ್ರಮ ಅಂತ ಹೀಗೆ ಭಗವಂತನ ಕಲ್ಯಾಣ, ಅಸಂಖ್ಯೇಯ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಸ್ವಾಮಿ ರಾಮಾನುಜರು ಹಾಗ ಅನುಭವಿಸಿದ್ದಾರೆ. ನಾವು ವಲ್ಲಭಾಚಾರ್ಯರ ಅವರ ಶ್ರೀ ಸೂಕ್ತಿಗಳನ್ನು ನೋಡಿದ್ರೆ ಅವರು ಅಧರಂ ಮಧುರಂ, ನಯನಂ ಮಧುರಂ, ವದನಂ ಮಧುರಂ, ಗಮನಂ ಮಧುರಂ ಅಂತ ಭಗವಂತ ಅಷ್ಟು ಮಾಧುರ್ಯ ಪರಿಪೂರ್ಣನಾದ ಭಗವಂತ. ಅವನಿಗೆ ಎಲ್ರೂ ಉದ್ಧಾರ ಮಾಡ್ಬೇಕು ಅನ್ನೋ ಆಸೆ. ಹೀಗೆ ಭಗವಂತನನ್ನ ಅನುಭವಿಸ್ತಾ ಇಂಥ ಗುಣಗಳನ್ನು ಕೇಳಿ ಆಂಡಾಳ್ ಆ ಭಗವಂತನನ್ನು ಅನುಭವಿಸ್ತಾಳೆ. ಅವನ ತಿರುಮೇನಿ ಸೌಂದರ್ಯವನ್ನು ಅನುಭವಿಸಿ ಅವನ ಗುಣಾನುಭವವನ್ನು ಮಾಡಿ ಕೊನೆಗೆ ಈ ಲೋಕಕ್ಕೆಲ್ಲ ನೀನು ಉದ್ಧಾರ ಮಾಡ್ಬೇಕು ಕೃಷ್ಣ ಅಂತ ಹೇಳಿ ಕೃಷ್ಣನಿಂದ ನಿಯಮಿಸಲ್ಪಟ್ಟ ಅಷ್ಟ ದಿಕ್ಪಾಲಕರಾದ ಒಬ್ಬರಾದ ಪರ್ಜನ್ಯ ದೇವತೆಯನ್ನು ಈ ಪಾಶುರದಲ್ಲಿ ಆಂಡಾಳ್ ನಿಯಮನ ಮಾಡ್ತಾಳೆ. ಇವಾಗ ಆಂಡಾಳ್ ಯಾವಾಗ ಶ್ರೀವ್ರತವೆಂಬ ಈ ತಿರುಪ್ಪಾವೆಯನ್ನು, ಈ ನೋನ್ಬು ಅಂತ ಹೇಳ್ತಾರೆ, ಈ ವ್ರತವನ್ನು ಶುರು ಮಾಡಿದ್ಲು ತಕ್ಷಣ ದೇವತೆಗಳೆಲ್ಲ ತುಂಬಾ ಅಲರ್ಟ್ ಆಗ್ಬಿಡ್ತಾರಂತೆ. ಅಯ್ಯೋ, ಆಂಡಾಳ್ ಭೂಲೋಕದಲ್ಲಿ ಈ ಮಾರ್ಗಶೀರ್ಷ ಮಾಸದಲ್ಲಿ ಒಂದು ವ್ರತಾನುಷ್ಠಾನ ಮಾಡ್ತಾ ಇದ್ದಾರೆ, ನಾವು ಹೋಗಿ ಆಂಡಾಳ್ ಹತ್ರ ಏನಾದ್ರೂ ಒಂದ್ ಕಿಂಚಿತ್ ಕೈಂಕರ್ಯ ಮಾಡ್ಬೇಕು ಅಂತ ಅವರೆಲ್ಲ ಆಸೆಯಿಂದ ಬಂದ್ಬಿಡ್ತಾರಂತಲ್ಲಿ. ಅಲ್ಲಿ ಮುಖ್ಯವಾಗಿ ಯಾರು ಬರ್ತಾರೆ ಅಂದ್ರೆ ಇಲ್ಲಿ ಪರ್ಜನ್ಯ ದೇವತೆಯನ್ನು ನಾವು ಕಾಣ್ಬಹುದು ಈ ಪಾಶುರದಲ್ಲಿ. ಪರ್ಜನ್ಯ ದೇವತೆಗೆ ಏನಪ್ಪಾ ಅಂದ್ರೆ ಇವಾಗ ಎಷ್ಟೋ ದಿಕ್ಪಾಲಕರಲ್ಲಿ ಒಬ್ರೊಬ್ರಿಗೆ ಒಂದೊಂದ್ ಕೆಲಸ ಭಗವಂತ ನಿಯಮನ ಮಾಡಿದ್ದಾನೆ. ಅವೆಲ್ಲ ಹೇಳ್ತಾರೆ, ಭಗವಂತನ ಹೆದರ್ಕೊಂಡು ದಿನ ಸೂರ್ಯ ಕರೆಕ್ಟ್, ನಾವು ಸೂರ್ಯೋದಯ ಟೈಮ್ ಅನ್ನ ನಾವು ಪಂಚಾಂಗದಲ್ಲಿ ನೋಡ್ತೀವಲ್ಲ, ನಿತ್ಯ ಪಂಚಾಂಗದಲ್ಲಿ 5:15 ಅಂದ್ರೆ 5:15 ಕರೆಕ್ಟ್ ಆಗಿ ಸೂರ್ಯೋದಯ ಆಗತ್ತೆ. ಯಾವ್ಯಾವ ಊರಲ್ಲಿ ಯಾವ್ಯಾವ ಟೈಮಲ್ಲಿ ಸೂರ್ಯ ಸಂಚಾರ ಮಾಡ್ಬೇಕೋ ಆ ಟೈಮ್ನಲ್ಲಿ ಸರಿಯಾಗಿ ಸೂರ್ಯ ಉದಯ ಆಗ್ತಾನೆ. ಅದ್ ಯಾಕಪ್ಪ ಅಂತ ಹೇಳಿದ್ರೆ ಭಗವಂತನಿಗೆ ಹೆದರಿ ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡ್ಬೇಕು ಅನ್ನೋಕ್ಕೋಸ್ಕರ ಎಲ್ಲಾ ದೇವತೆಗಳು ಅವರ ಕೆಲಸವನ್ನು ಪ್ರತ್ಯಕ್ಷವಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರಂತೆ. ಹೀಗೆ ಪರ್ಜನ್ಯ ದೇವತೆ ನಾವು ಆಂಡಾಳಿಗೆ ಸಹಾಯ ಮಾಡಿದ್ರೆ ಆ ಭಗವಂತನಿಗೆ ಸಂತೋಷ ಆಗತ್ತೆ, ಅದಕ್ಕೆ ಕೈ ಕಟ್ಕೊಂಡ್ ನಿಂತ್ಕೊಂಡ್ಬಿಟ್ಟು ಆಂಡಾಳ್ ಏನಮ್ಮ ಮಾಡ್ಬೇಕು ಅಂತ ಕೇಳ್ತಾಳೆ. ಹೀಗೆ ದಿಕ್ಪಾಲಕರೆಲ್ಲ ಹೇಗೆ ಭಗವಂತನ ಭಕ್ತರಿಗೆ ಕೈಂಕರ್ಯ ಮಾಡ್ತಾರೆ ಅನ್ನಕ್ಕೋಸ್ಕರ ಇಲ್ಲಿ ನಮ್ಮ ಪೂರ್ವಾಚಾರ್ಯರು ಒಂದು ಚಿಕ್ಕ ಕಥೆಯನ್ನು ಹೇಳ್ತಾರೆ. ಏನಪ್ಪಾ ಅಂದ್ರೆ ಆ ಯಮಧರ್ಮರಾಜನ್ಗೆ ಏನಪ್ಪಾ ಕೆಲ್ಸ ಅಂತ ಹೇಳಿದ್ರೆ, ಎಲ್ರೂ ಅವರವರ ಪುಣ್ಯ ಪಾಪ ಕರ್ಮಕ್ಕೆ ಪ್ರಕಾರ ಅವರಿಗೆ ದಂಡನೆಯನ್ನು ಕೊಡುವುದು. ಈ ಯಮಧರ್ಮರಾಜರ ಶಿಷ್ಯರು ಕಿಂಕರರು ಇರ್ತಾರಲ್ಲ, ಅವರೆಲ್ಲ ಹೋಗಿ ಹೀಗೆ ನೋಡ್ತಾರೆ ಯಾರ್ಯಾರ ಪ್ರಾಣ ಯಾರ್ಯಾರು ತೆಗಿಬೇಕು, ಹೇಗೆ ಪಾಶ ಬೀಸ್ಬೇಕು ಅಂತ ನೋಡ್ತಾ ಇರ್ತಾರೆ. ಅವಾಗ ನೋಡ್ತಾ ಇರುವಾಗ ಯಮನಿಗೆ ಒಂದು ವಿಷಯ ಕಾಣಿಸುತ್ತೆ. ಏನಪ್ಪಾ, ಅಜಾಮಿಳ ಅನ್ನೋ ಕತೆ ಕೇಳಿದಿರಲ್ಲ, ಆ ಅಜಾಮಿಳ ಮೊದಲು ಒಳ್ಳೆಯವರಾಗಿದ್ರು, ಒಳ್ಳೆ ಅನುಷ್ಠಾನಾದಿಗಳೆಲ್ಲ ಮಾಡ್ಕೊಂಡು ಒಳ್ಳೆಯವರಾಗಿದ್ರು. ಆದ್ರೆ ಕೊನೆಯ ಕಾಲದಲ್ಲಿ ಯಾವುದೋ ಒಂದು ಕೆಟ್ಟ ಸಂಘದಿಂದ ಕೆಟ್ಟ ನಡತೆಯಿಂದ
ತುಂಬಿದವರಾಗಿ ಅವ್ರ ಮಗನ ಅಂತ್ಯಕಾಲದಲ್ಲಿ ಅವನ್ ಮಗ ಕೊನೆ ಮಗ ನಾರಾಯಣ ಅಂತ ಕರ್ಕೊಂಡು ಅವಾಗ ಪ್ರಾಣ ಹೋಗೋ ಸಮಯ. ಅವಾಗ ಯಮಕಿಂಕರರು ಬಂದ್ಬಿಟ್ಟು ಅವನ್ ಪ್ರಾಣವನ್ ತಗೊಂಡು ಬರ್ತಾ ಇರ್ತಾರೆ. ಬರಕ್ಕೆ ರೆಡಿಯಾಗಿರ್ತಾರೆ. ತಕ್ಷಣ ಯಮ ನೋಡ್ಬಿಟ್ಟು ಅಯ್ಯೋ ನೀವ್ ಏನ್ ಕೆಲ್ಸ ಮಾಡ್ತಾ ಇದ್ದೀರಾ, ಅವನನ್ನ ನೀವು ತೆಗಿಬಾರ್ದು, ಅವ್ನ್ ಪ್ರಾಣನ್ ತಗೋಬಾರ್ದು ಅಂತ ಹೇಳ್ತಾರೆ. ಸೊ ಅವಾಗ ಯಮ ಕಿಂಕರರಿಗೂ ವಿಷ್ಣು ಕಿಂಕರರಿಗೂ ಅಲ್ಲಿ ಅದಕ್ಕೆ ಸರಿಯಾಗಿ ವಿಷ್ಣು ಕಿಂಕರಲ್ಲಿ ಬಂದ್ಬಿಟ್ಟಿರ್ತಾರೆ. ಬಂದ್ಬಿಟ್ಟು ನೀವು ಅವನ್ ಪ್ರಾಣನ್ ಮುಟ್ಬಾರ್ದು ಅಂತ ಹೇಳ್ತಾರೆ. ಅವಾಗ ಒಂದ್ ಸಂವಾದ ಆದಾಗ ಇದೆಲ್ಲ ಆದ್ಮೇಲೆ ಯಮ ಕಿಂಕರರು ಯಮನ್ ಹತ್ರ ಹೋಗ್ಬಿಟ್ಟು ಅಯ್ಯೋ ನೋಡಿ ನಮ್ಮನ್ ಆ ಪ್ರಾಣನ್ ತಗೊಳಕ್ಕೆ ಬಿಡ್ಲಿಲ್ಲ, ನಮ್ಮನ್ನೆಲ್ಲ ದೂಷಿಸ್ಬಿಟ್ರು ಅಂತ ಹೇಳ್ತಾರೆ. ಅವಾಗ ಯಮ ಅವ್ರ ಕಿವಿ ಹತ್ರ ಬಂದ್ಬಿಟ್ಟು ಒಂದ್ ಮಾತು ಹೇಳ್ತಾರಂತೆ, ನೋಡಿ ನೀವು ಭಗವಂತನನ್ನ ಆಶ್ರಯಿಸಿದವರ ಪ್ರಾಣವನ್ನಾಗ್ಲಿ ಅವರಿಗೆ ತೊಂದರೆ ಏನು ಮಾಡಬಾರ್ದು ನೀವು ಅಂತ ಅವ್ರ ಕರ್ಣ ಮೂಲದಲ್ಲಿ ಹೇಳ್ತಾರಂತೆ. ಯಾಕೆ ಮೆತ್ತಗ್ ನಿಧಾನಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ, ಆ ಭಗವಂತ ಒಂದು ರಾಜನ್ ಹೆಂಡತಿ, ಆ ರಾಜನ್ ಹೆಂಡತಿ ಕಂಡ್ರೆ ಯಾರೋ ಬೇರೆ ಯಾರಿಗೋ ಏನೋ ಒಂದು ಸ್ವಲ್ಪ ಇಷ್ಟ ಆಗಿರುತ್ತೆ. ಆ ಇಷ್ಟ ಆಗಿರೋನು ತನ್ನ ಸೋಲ್ಜರ್ ಅಂತ ಇಟ್ಕೊಳ್ಳಿ, ಒಬ್ಬ ಸೋಲ್ಜರ್ ಇನ್ನರ್ ಸೋಲ್ಜರ್ಗೆ ನನಗ ಆ ರಾಣಿ ಕಂಡ್ರೆ ಸ್ವಲ್ಪ ಇಷ್ಟ ಆಗಿದೆ ಕಣೋ ಅಂತೇನಾದ್ರು ಹೇಳಿದ್ರೆ ತಕ್ಷಣ ಅವನ್ ಪ್ರಾಣನೇ ಹೋಗತ್ತೆ. ರಾಜನಿಗೆ ತಿಳಿದ್ಬಿಟ್ರೆ ಅಂತೂ ಇನ್ನೂ ಹಾರಿಬಲ್. ಹಾಗೆ ಅವನ್ ಪ್ರಾಣ ಹೀಗೆ ಭಗವಂತನ ಭಕ್ತರನ್ನು ಯಾರಾದ್ರೂ ತೊಂದರೆ ಕೊಡಕ್ ಬಂದ್ರೆ ತಕ್ಷಣ ಭಗವಂತ ತನ್ನ ಚಕ್ರಾಯುಧ ತಗೊಂಡೇ ಬಂದ್ಬಿಡ್ತಾನೆ. ಹಾಗೆ ರಾಣಿ ಬಗ್ಗೆ ಹೇಗೆ ಅಪಶಬ್ದಗಳನ್ನು ಮಾತಾಡ್ಬಾರ್ದೋ ಹಾಗೆ ಭಗವದ್ ಭಕ್ತರ ವಿಚಾರದಲ್ಲಿ ಯಾರಾದ್ರೂ ಯಮನೇ ಆಗ್ಲಿ ಯಾರೇ ಮಾತಾಡಿದ್ರು ಅವರಿಗೆ ತಮ್ಮ ಪದವಿಯನ್ನೇ ಕಳ್ಕೊಂಡ್ ಬಿಡ್ತಾರೆ. ಆದ್ರಿಂದ ಯಮ ಕಿಂಕರರಿಗೆ ಯಮ ಹೇಳ್ತಾನೆ, ಇನ್ನೊಂದು ಮಾತು ಹೇಳ್ತೀನಿ ಯಮ ಕಿಂಕರರು ನೀವು ತಿಳ್ಕೊಳ್ಳಿ ಅಂತ ಯಮ ಹೇಳ್ತಾನೆ. ಏನಂದ್ರೆ ನೋಡಿ, ನೀವು ಭಗವದ್ ಭಕ್ತರ ನೋಡಿದ್ರೆ ಅವ್ರನ್ನ ನಮಸ್ಕಾರ ಮಾಡಿ ಅವ್ರಿಗೆ ಒಂದ್ ಪ್ರದಕ್ಷಿಣೆ ಮಾಡ್ಕೊಂಡ್ ಬಂದ್ಬಿಡಿ. ಮತ್ತೆ ಅದು ಒಂದೇ ಅಲ್ಲ, ಭಗವಂತನ ಹೆಸರು ಯಾರಾದ್ರೂ ಇಟ್ಕೊಂಡಿದ್ರೆ ಆ ಹೆಸರು ಇರೋರನ್ನು ನೀವೇನು ಮಾಡ್ಬಾರ್ದು ಅಂತ ಹೇಳ್ತಾನೆ. ಯಾಕಂದ್ರೆ ಆ ಹೆಸರು ಇಟ್ಕೊಂಡ್ರೆ ಆ ಭಗವಂತನೇ ಅವನಿಗೆ ಶಿಕ್ಷೆ ಕೊಟ್ರೆ ಏನ್ ಪಾಪ ಬರುತ್ತೋ ಆ ಪಾಪ ಯಮನಿಗೆ ಬಂದ್ಬಿಡುತ್ತಂತೆ. ಆದ್ರಿಂದ ಹೀಗೆ ಈ ಆಳಿಮಳೆ ಕಣ್ಣ ಒಂದು ನೀ ಕೈ ಕರವೇಲ್ ಅನ್ನೋ ಪಾಶುರದಲ್ಲಿ ಆ ಸ್ವಾಮಿ ಕೂರತ್ತಾಳ್ವಾನ್ ಅಂತ ಒಬ್ರು ಆಚಾರ್ಯರು, ರಾಮಾನುಜರ ಶಿಷ್ಯರು, ಅವರು ಹೇಳ್ತಾರೆ ಈ ದೇವತೆಗಳನ್ನೆಲ್ಲ ಕಂಡ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ದೇವತೆಗಳು ಅಂದ್ರೆ ಹೀಗೆ ಅಷ್ಟ ದಿಕ್ಪಾಲಕರನ್ನೆಲ್ಲ ಇಲ್ಲ, ನೀವ್ ಏನ್ ಕೇಳ್ಬೇಕು ಅಂದ್ರೆ ನಿಮ್ಮನ್ ಕಂಡ್ರೆ ಅಷ್ಟ ದಿಕ್ಪಾಲಕರು ಏನ್ ಮಾಡ್ತಾರೆ ಅಂತ ಕ್ವೆಶ್ಚನ್ ಕೇಳಿ. ಯಾಕೆಂದ್ರೆ ಈ ಆಂಡಾಳ್ ಮೊದಲಾದ ಭಕ್ತರೆಲ್ಲ ಇದಾರಲ್ಲ, ಭಗವಂತನೇ ಸರ್ವಸ್ವ ಅಂತ ಇರುವಂತಹ ಭಕ್ತರನ್ನು ಈ ಅಷ್ಟ ದಿಕ್ಪಾಲಕರೆಲ್ಲರೂ ಏನ್ ಮಾಡ್ಲಿ ನಮಸ್ಕಾರ ಹೆದರ್ಕೊಂಡಿರ್ತಾರಂತೆ. ಅವ್ರಿಗೆಲ್ಲ ಅಪಚಾರ ಮಾಡಿದ್ರೆ ತಮ್ಮ ಪದವಿ ಹೊರಟೋಗತ್ತೋ, ತಮಗ್ ಭಗವಂತನಿಂದ ಶಿಕ್ಷೆ ಆಗತ್ತೋ ಅಂತ ಅವ್ರು ಹೆದರ್ಕೊಂಡು ಬಂದು ಇಲ್ಲಿ ಸೇವೆ ಮಾಡ್ತಾ ಇದಾರಂತೆ. ಹಾಗೆ ಈ ಪರ್ಜನ್ಯ ದೇವತೆ ಬಂದು ನಿಂತ್ಕೊಂಡಾಗ ಆಂಡಾಳ್ ನನ್ ಭಗವಂತನ ಹೆಂಡತಿ ಪತ್ನಿ ಅಂತ ಆ ಧೈರ್ಯದಿಂದ ನೀನ್ ಹೀಗೀಗ್ ಮಾಡು, ನೀನ್ ಭಗವಂತನ ನೀನು ಹಾಗೆ ಮನಸ್ಸು ನಿನಗೆ ಕಲರ್ ಹಾಕೋಬಹುದು, ಕಪ್ಪಗಾಗ್ಬಹುದು, ನೀನ್ ಸಮುದ್ರದ ಒಳಗೆ ಹೊಕ್ಕು ಆ ನೀರನ್ನೆಲ್ಲ ತೆಗಿಬೇಕು, ಅಷ್ಟು ನೀರನ್ನು ತೆಗಿಬೇಕು, ಸ್ವಲ್ಪ ಮರಳನ್ನು ಸೇರಿಸಿ ಅಷ್ಟು ನೀರನ್ನು ತೆಗೆದು ಕಪ್ಪು ಬಣ್ಣ ಆಗ್ಬೇಕು. ನೀನ್ ಬಣ್ಣದಲ್ಲಿ ಭಗವಂತನನ್ನು ಹೋಲ್ಬಹುದೇ ಹೊರತು ಅವನ ಹೃದಯ ನಿನಗೆ ಯಾವತ್ತೂ ಆ ಹೃದಯವನ್ನು ನೀನ್ ಇಟ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಆ ಭಗವಂತ ಒಂದು ನೀ ಏನು ಬಿಡದೆ ನೀನ್ ಎಲ್ರೂ ಕಾಪಾಡ್ಬೇಕು. ಆಳ ಉಲಹಿನಿಲ್ ಪೇಯ್ದಿರ ಎಲ್ಲ ತಗೊಂಡ್ ಬಂದು ಮಳೆ ಚೆನ್ನಾಗಿ ಸುರಿಬೇಕಾಗ ಸುರಿವಾಗ ಏನ್ ಮಾಡ್ಬೇಕು ಅಂದ್ರೆ ನೀನು ನಾಶ ಆಗ ಹಾಗೆ ಸುರಿಬಾರ್ದು, ಎಲ್ರೂ ಬಾಳಬೇಕು. ಹೇಗೆ ಬಾಳಕ್ಕೋಸ್ಕರ ಆ ಭಗವಂತ ತನ್ನ ಅಭಯ ಹಸ್ತವನ್ನು ವಿಭೀಷಣನಿಗೆ ಕೊಡ್ಲಿಲ್ವಾ? ವಿಭೀಷಣನಿಗೆ ಭಗವಂತ ಅವನನ್ನ ಒಬ್ಬನನ್ನ ಕಾಪಾಡ್ಬೇಕು ಅಂತ ಅವನು ಅಯೋಧ್ಯೆಯಿಂದ ನಾರ್ತ್ ಇಂಡಿಯಾದಿಂದ ಇಲ್ಲಿ ಸೌತ್ ಇಂಡಿಯಾ ತನಕ ಲಂಕೆಗೆ ಹೋಗಿ ಆ ವಿಭೀಷಣನ ಅನುಗ್ರಹಿಸಿದ್ನಂತೆ. ಅದೇ ರೀತಿ ಆ ಗಜೇಂದ್ರ ಕೂಕೊಂಡಾಗ ಭಗವಂತ ಹೇಗ್ ಬಂದಂತೆ ಅಂದ್ರೆ ಅವ್ನ್ ಡ್ರೆಸ್ಸೇ ಮಾಡ್ಕೊಳ್ಳಿಲ್ಲ. ನಾವೇ ಸುಮ್ನೆ ಹೊರಗಡೆ ಹೋಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಅಲಂಕಾರ ಮಾಡ್ಕೊಂಡು ಹೋಗ್ತೀವಿ, ಆದ್ರೆ ಭಗವಂತ ಹೇಗ್ ಬರದ್ ಅರೆಕೊರೆಯ ತಲೆಕೊರೆಯ ಅಂತ ಡ್ರೆಸ್ ಮುಂದ್ಗಡೆ ಹಾಕೊಳ್ಳೋದನ್ನ ಹಿಂದ್ಗಡೆ ಬಟನ್ಸ್ ಹಾಕೊಂಡ್ಬಿಟ್ನಂತೆ, ಕೋಟಿಗೆ ಒಂದು ಮೇಲೆ ಕೆಳಗೆ ಬಟನ್ ಎಲ್ಲ ಹಾಕೊಳ್ಳೋದು ಆ ರೀತಿ ಹೇಗೇಗೋ ಹಾಕೊಂಡು ತಲೆಗೆ ಏನ್ ಆಭರಣ ಇಲ್ಲ. ಗರುಡನಿಗೆ ಅಲಂಕಾರ ಮಾಡ್ತಾರೆ ಭಗವಂತ ಹೊರಡ್ಬೇಕು ಅಂದ್ರೆ, ಭಗವಂತ ಗರುಡನ ಎಳ್ಕೊಂಡ್ ಬಂದು ಇವನನ್ನ ಗಜೇಂದ್ರನ ರಕ್ಷಿಸ್ಬೇಕು ಅಂತ ಆ ರೀತಿ ಓಡ್ ಬಂದಲ್ಲ. ಹಾಗೆ ನೀನು ನಮಗೆ ಇಮಿಡಿಯೇಟ್ ಆಗಿ ನೀನು ಹೀಗ್ ಮಳೆ ಸುರಿಬೇಕು. ಹಿಂದಿನ ಪಾಶದಲ್ಲಿ ತಿಂಗಳ್ ಮುಮ್ಮಾರಿ ಪೆಯ್ದು ಅಂತ ಆಂಡಾಳ್ ಹೇಳಿದ್ಲು. ಒಂದು ತಿಂಗಳಿಗೆ 3 ಸಲ ಚೆನ್ನಾಗಿ
9 ದಿವಸ ಚೆನ್ನಾಗಿ ಕಾಯ್ಬೇಕಂತೆ, 1 ದಿವಸ ಚೆನ್ನಾಗಿ ಮಳೆ ಸುರಿಬೇಕಂತೆ. ಅದೆಲ್ಲ ಆಂಡಾಳ್ ಯಾವ ರೀತಿ ಓದಿದ್ಲ, ಚಿಕ್ಕ ಮಗು 5ನೇ ವಯಸ್ಸು ಮಗು, ಎಂತ ಒಂದು ತತ್ವಾರ್ಥಗಳು, ಈ ಲೌಕಿಕವಾದ ಜ್ಞಾನವೂ ಆಂಡಾಳಿಗಿತ್ತು, ಆ ಗೋಪಿಯರಿಗಿದ್ದ ಜ್ಞಾನನೂ ಆಂಡಾಳಿಗಿತ್ತು. ಮುಂದೆ ಬರೋ ಪಾಶರಗಳಲ್ಲಿ ನಿಮಗೆ ಗೊತ್ತಾಗತ್ತೆ ಆಂಡಾಳ್ ಯಾವ ರೀತಿ ಎಲ್ರಿಗೂ ಆಗ ಹಾಗೆ, ಒಬ್ರೊಬ್ರಿಗೂ ಒಂದೊಂದು ವಿಚಾರದಲ್ಲಿ ಇಂಟ್ರೆಸ್ಟ್ ಇದೆ, ಅದೆಲ್ಲರಿಗೂ ಆಗ ಹಾಗೆ ತುಂಬಾ ವಿಷಯಗಳನ್ನ ತಿಳಿಸಿದ್ದಾರೆ. ಹೀಗೆ ಎಲ್ರಿಗೂ ಬಾಳುವಂತಹ ನೀನು ಮಳೆ ಸುರಿಬೇಕು ಅಂತ ಕೇಳ್ಕೊಂಡಾಗ ಅಲ್ಲಿ ಇನ್ನೊಂದ್ ಮಾತು ಹೇಳ್ತಾರೆ, ಅಮ್ಮನವರ ಅನುಗ್ರಹ ಹೇಗಿದೆಯೋ ಆ ರೀತಿ ನೀನು ಸುರಿಬೇಕು ಅಂತ. ಏನಂದ್ರೆ ಶ್ರೀರಾಮನಾದ್ರೂ ಬಾಣ ಶರ ವರ್ಷ ಬಂದಾಗ ಒಳ್ಳೆಯವರು ಕೆಟ್ಟವರು ಅಂತ ಅವ್ನು ಯೋಚನೆ ಮಾಡಿ ಆ ಬಾಣಗಳು ಹೋಗ್ಲಿಲ್ವಂತೆ. ಅದೇ ಅಮ್ಮನವ್ರು ಏನಾದ್ರು ಆಶೀರ್ವಾದ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗ್ಲೇನಹ ಅಂತಹ ಆಶೀರ್ವಾದ ಮಾಡ್ತಾರೆ. 1 ನಿಮಿಷ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ, ಯಾಕೆಂದ್ರೆ ಸಾಕ್ಷಿ ಜಗದೀಶ್ ಕಾಯ್ತಾ ಇದ್ದಾರೆ ಹಾಡ್ಬೇಕು. ಏನಂದ್ರೆ ಆ ಅಮ್ಮನವ್ರು ಹೇಗೆ ಅನುಗ್ರಹ ಮಾಡಿದ್ರು ಅಂದ್ರೆ, ಆ ರಾಕ್ಷಸಿಯರ ಜೊತೆಯಲ್ಲಿ ಅಮ್ಮನವರು 10 ತಿಂಗಳು ಕಳೆದ್ರಂತೆ ಅಲ್ಲಿ ಅಶೋಕವನದಲ್ಲಿ. ಆ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತಾ ಅಶೋಕವನದಲ್ಲಿ ಇದ್ದಾಗ 700 ರಾಕ್ಷಸಿಯರು ಆ ಸೀತಾಮಾತೆಯನ್ನ ಕಾಯಕ್ಕೆ. ನಾವು ಯಾವ ಸೀರಿಯಲ್ ನೋಡಿದ್ರು, ಸಿನಿಮಾ ನೋಡಿದ್ರು ಈ ದೃಶ್ಯವನ್ನು ಅವರು ಕಲ್ಪಿಸಕ್ಕೆ ಕಣ್ಣೆದುರು ತರಕ್ ಸಾಧ್ಯವೇ ಇಲ್ಲ. ಇದನ್ನ ನಾವು ವಾಲ್ಮೀಕಿ ರಾಮಾಯಣ, ಅದು 4000 ದಿವ್ಯ ಪ್ರಬಂಧಗಳ ಅರ್ಥಗಳನ್ನ ನೋಡಿದ್ರೆ ಮಾತ್ರ ಈ ವಿಷಯಗಳೆಲ್ಲ ಗೊತ್ತಾಗತ್ತೆ. 700 ರಾಕ್ಷಸಿಯರು ಒಬ್ರೊಬ್ರು ವಿಕಾರವಾಗಿದ್ರು. ರಾಕ್ಷಸಿಯರು ಅಂದ್ರೆ ಅವ್ರ ತಲೆ ಎಲ್ಲ ಬಿಚ್ಕೊಂಡು, ಹಾಗೆ ಕಣ್ಣೆಲ್ಲ ಒಬ್ರೊಬ್ರಿಗೆ ಒಂದೇ ಕಣ್ಣು, ಒಬ್ರೊಬ್ರಿಗೆ ಒಂದೇ ಕಿವಿ, ಒಬ್ರೊಬ್ರಿಗೆ ಒಂದೇ ಕಾಲು, ಹೀಗೆಲ್ಲ ಇದ್ರು. ಅವರೆಲ್ಲ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಸೀತಮ್ಮನ ತೊಂದರೆ ಕೊಡ್ತಿದ್ರೆ, ಟಾರ್ಚರ್, ಬೋತ್ ವರ್ಬಲಿ ಅಂಡ್ ಫಿಸಿಕಲಿ. ಚೆನ್ನಾಗಿ ಹೊಡೆಯೋದು, ಗಿಂಡದು, ಅದನ್ನೆಲ್ಲ ಸಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆ ಅಮ್ಮನವ್ರು ಯಾವಾಗ್ಲೂ ಶ್ರೀರಾಮ ಶ್ರೀರಾಮ ಅಂತ ಶೋಕದ ಸಾಗರದಿಂದಂತೆ ಅಮ್ಮ ಕಾಣಿಸ್ತಾ ಇದ್ರು. ಹಾಗೆಲ್ಲ ತೊಂದರೆ ಕೊಡ್ತಾ ಇರೋ ಆ ರಾಕ್ಷಸಿಯರೆಲ್ಲ ಇದ್ರಲ್ಲ, ಅದನ್ನೆಲ್ಲ ನೋಡಿ ಆಂಜನೇಯನಿಗೆ ತುಂಬಾ ದುಃಖ ಆಗ್ಬಿಡುತ್ತೆ. ಸರಿ, ಆಂಜನೇಯ ಇವಾಗ ರಾವಣನ ಸಂಹಾರ ಆದ್ಮೇಲೆ ಆಂಜನೇಯ ಬಂದ್ಬಿಟ್ಟು, ಅಮ್ಮ ಸೀತಾಮಾತಾ ರಾವಣನ ಸಂಹಾರ ಆಯ್ತುಮ್ಮ ಅಂತ ಒಳ್ಳೆ ನ್ಯೂಸ್ ಹೇಳಕ್ಕೆ ಬಂದಾಗ, ಅಮ್ಮ ಏನ್ ಆಂಜನೇಯ ನೀನ್ ಎಷ್ಟು ಒಳ್ಳೆ ನ್ಯೂಸ್ ಹೇಳಿದೀಯಾ, ನಿನಗೆ 1 ವರ ಕೊಡ್ಬೇಕು, ನಾನು ಏನ್ ಕೊಡ್ಲಿ ಅಂತ. ಅಮ್ಮಮ್ಮ ನಂಗೆ ಒಂದೇ 1 ವರ ಕೊಡಿ, ಈ ರಾಕ್ಷಸೀರೆಲ್ಲ ನಿಮ್ಮನ್ನ ಹಿಂಸೆ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲ ನಾನು ತೊಂದರೆ ಕೊಡ್ತೀನಿ, ಇವಾಗ ಅವರನ್ನೆಲ್ಲ ಸಾಯಿಸ್ಬಿಡ್ತೀನಿ, ನಾನು ಅವ್ರಿಗೆ ಟಾರ್ಚರ್ ಕೊಡ್ತೀನಿ ಅಂತ. ಅವಾಗ ಅಮ್ಮನವ್ರು ಹೇಳಿದ ಮಾತು ನಮಗೆ ಈ ಶ್ಲೋಕದಲ್ಲಿ ನಮ್ಮ ಪೂರ್ವಾಚಾರ್ಯರನ್ನ ರೆಫರ್ ಮಾಡ್ತಾರೆ. ಏನಂದ್ರೆ, ನ ಕಶ್ಚಿತ್ ನ ಅಪರಾಧ್ಯತಿ, ಯಾರ್ ತಪ್ಪು ಮಾಡಲ್ಲ ಆಂಜನೇಯ, ಹೇ ಪ್ಲವಂಗಮ, ಹೇ ಕೋತಿಯೇ, ಯಾರ್ ತಪ್ಪು ಮಾಡಲ್ಲ ಅಂತ ಹೇಳಿ. ಅಂದ್ರೆ ನೀನು ರಾಮನ ಗೋಷ್ಠಿಯಲ್ಲಿದ್ದಿ, ಅದಕ್ಕೆ ನಿನಗೆ ರಕ್ಷಣೆ ಏನು ಅನ್ನೋದು ನೀನ್ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನೀನ್ ಇವಾಗ ಅಮ್ಮನವರ ಗೋಷ್ಠಿಗೆ ಬರ್ತಾ ಇದೀಯಾ. ರಕ್ಷಣೆ ಏನಂದ್ರೆ ತಪ್ಪು ಮಾಡಿದವರನ್ನು ಕ್ಷಮಿಸುವಂತಹ ಪ್ರಕೃತಿ ಅಮ್ಮನವರದು. ಹೀಗೆ ಅಮ್ಮನವರ ತುಂಬಾ ಉದಾರವಾದ ಔದಾರ್ಯ, ತಪ್ಪು ಮಾಡಿದವರನ್ನು ಕಾಪಾಡ್ಬೇಕು ಅಂತಹ, ಹಾಗೆ ನೀನು ಮಳೆ ಸುರಿಬೇಕು, ಒಳ್ಳೆಯವ್ರಿಗೆ ಮಾತ್ರ ಮಳೆ ಸುರಿತೀನಿ, ಕೆಟ್ಟವ್ರಿಗೆ ಮಳೆ ಸುರಿಯಲ್ಲ ಅಂತ ಹೇಳ್ದೆ, ಎಲ್ರಿಗೂ ಸಮವಾಗಿ ಸುಭಿಕ್ಷವಾಗಿ ಬಾಳುವಂತಹ ನೀನು ಮಳೆ ಸುರಿಬೇಕು, ಅಮ್ಮನವರು ತೋರಿಸಿದ ಕರುಣೆಯನ್ನು ನೀನು ತೋರಿಸ್ಬೇಕು ಅಂತ ಆಂಡಾಳಮ್ಮನವರು ಆ ಮಂಗಳಾಶಾಸನ ಮಾಡ್ತಾರೆ. ಆ ಪರ್ಜನ್ಯ ದೇವತೆಯು ಅಮ್ಮನವರಿಗೆ ಹಾಗೆ ಮಾಡ್ತೀನಿ ಅಂತ ಕೈ ಜೋಡಿಸ್ಕೊಂಡು ಅವರ ಆರ್ಡರ್ಸ್ ಪರಿಪಾಲನೆ ಮಾಡಕ್ಕಿದ್ದಾರೆ. ಇವಾಗ ಆಳಿಮಳೆ ಕಣ್ಣ ಎಂಬ ಪಾಶುರವನ್ನು ಕುಮಾರಿ ಸಾಕ್ಷಿ ಜಗದೀಶ್ ಹಾಡ್ಲಿ. ಆಳಿಮಳೆ ಕಣ್ಣ
வலம்புரி போல் நின்றதிருந்து தாழாது சார்ந்தம் சரமழை போல் தாழாது சார்ந்தம் சரமழை போல் வாழ உலகினில் வாழ உலகினில் வாழ உலகினில் பெய்திடாய் நாங்களும் வாழ உலகினில் பெய்திடாய் நாங்களும் மால்கரி நீராட மந்திரோரம்பவர் மால்கரி நீராட மந்திரோரம்பவர் பிமழை கண்ணா ಸಾಕ್ಷಿ ಜಗದೀಶ್ ಚೆನ್ನಾಗಿ ಹಾಡಿದ್ರಿ ನೀವು. ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀ ಆಂಡ ಕೃಷ್ಣ ದಿವ್ಯಮಂಗಳ ತಿರುವಡಿಗಳೇ ಶರಣಂ. ஆழ்வார் எம்பெருமானார் ஜீயர் திவ்யமங்கள திருவடிகளே சரணம். सर्वापराधान् क्षमस्व क्षमस्व पुरुषोत्तमा. सर्वं श्रीकृष्णार्पणमस्तु. ಶ್ರೀಮತಿ ರಾಮಾನುಜಾಯ ನಮಃ. ನಾಳೆ ಇನ್ನೊಂದು ಅದ್ಭುತವಾದ ಪಾಶುರ ಮಾಯನೈ ಮನ್, ಅದನ್ನು ಅನುಭವಿಸೋಣ. ನಮಸ್ಕಾರ. ನಮಸ್ಕಾರ.